ನಮಸ್ಕಾರ ಫ್ರೆಂಡ್ಸ್, ಫ್ಯಾಂಟಾಸ್ಟಿಕ್ ಊಟ ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ 5 ಟೈಪ್ಸ್ ಕಾಳು ಯೂಸ್ ಮಾಡಿ ಒಂದೊಳ್ಳೆ ಗ್ರೇವಿ ಮಾಡಿದ್ರು. ಈ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಂದು ಬಟ್ಲಲ್ಲಿ ಅವರೆಕಾಳು, ದೆನ್ ಕಡಲೆಕಾಳು, ಸೋಯಾಬೀನ್, ಅಳಸಂದೆ, ಹುರುಳಿಕಾಳು, ಈ 5 ಥರ ಬೇಳೆನ ಇಲ್ಲಿ ಯೂಸ್ ಮಾಡ್ತಿದ್ದೀವಿ. ಇದನ್ನು ನೀಟಾಗಿ ತೊಳ್ಕೊಂಬಿಟ್ಟು ನಾವು ನೆನೆಸೋಕ್ಕೆ 10 ಗಂಟೆ ಬಿಡಬೇಕು. ನೀರು ಹಾಕೋಣ. ಹತ್ತು ಗಂಟೆ ಆದಮೇಲೆ ನೋಡೋಣ. ಬಾಯ್. 10 ಗಂಟೆ ಆದಮೇಲೆ ಆ ನೆನೆಸಿರೋ ಕಾಳನ್ನೆಲ್ಲ ಮೊಳಕೆ ಆಗೋದಕ್ಕೆ ಬಿಡಬೇಕಾಗುತ್ತೆ. ನೀರೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ವೆಲ್ ವೆಂಟಿಲೇಟೆಡ್ ಏರಿಯಲ್ಲಿ ಕ್ಲೀನಾಗಿರ್ಬೇಕಷ್ಟೆ. ಇದು 8 ಗಂಟೆ ಆದಮೇಲೆ ಮೊಳಕೆ ಬಿಟ್ಕೊಂಡು ಈ ಥರ ಕಾಣಿಸುತ್ತೆ. ಇದನ್ನು ಆಲೂಗಡ್ಡೆ ಜೊತೆಗೆ ನಾವು ಗ್ರೇವಿ ಮಾಡೋಣ. ಸೊ ಮಸಾಲೆ ಮಾಡೋದಕ್ಕೆ ನಾವು ಈರುಳ್ಳಿ, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಯೂಸ್ ಮಾಡೋಣ. ಸೊ ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಬಿಸಿ ಆಗೋಕ್ಕಿಡೋಣ. ಇದರಲ್ಲಿ ಕಟ್ ಮಾಡಿರೋ ಈರುಳ್ಳಿನ ಹಾಕೋಣ. ನೆಕ್ಸ್ಟು 1-2 ಸ್ಪೂನ್ ಎಣ್ಣೆನ ಇದರಲ್ಲಿ ಹಾಕೋಣ ಫ್ರೈ ಮಾಡೋದಕ್ಕೆ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕೋಣ. ಇದನ್ನು ಚೂರು ಫ್ರೈ ಮಾಡೋಣ. ನೆಕ್ಸ್ಟು ಶುಂಠಿ, ಅದಾದಮೇಲೆ ಗಸಗಸೆ, ಲವಂಗ ಮತ್ತು ಸ್ವಲ್ಪ ಚಕ್ಕೆ. ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಬೇಕು. ಅದಾದಮೇಲೆ ಮಸಾಲೆ ಮಾಡೋ ಜಾರ್ಗೆ ಕಟ್ ಮಾಡಿರೋ ಕೊಬ್ಬರಿ, ಟೊಮ್ಯಾಟೊ, ಆಮೇಲೆ ಹುರ್ಕೊಂಡಿರೋ ಮಸಾಲೆನ ಹಾಕಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀವಿ. ಸೊ ಅದನ್ನು ನೀಟಾಗಿ ಗ್ರೈಂಡ್ ಮಾಡಿದ್ರೆ ಹಿಂಗೆ ಕಾಣಿಸುತ್ತೆ. ಸೊ ನೆಕ್ಸ್ಟು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕೋಣ. ಸೊ ಈ ಎಣ್ಣೆ ಬಿಸಿ ಆದಮೇಲೆ ನಾವು ಮೊಳಕೆ ಬಿಟ್ಟಿರೋ ಈ ಕಾಳನ್ನೆಲ್ಲ ಇದರಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಸೊ ಇದಾದಮೇಲೆ ಕ್ಲೀನಾಗಿ ದೊಡ್ಡದಾಗೆ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಇದರಲ್ಲಿ ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡೋಣ. ಸೊ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ದೆನ್ ಖಾರದ ಪುಡಿ, ಮತ್ತು ಒಂದು ಚಿಟಿಕೆ ಅರಿಶಿನ, ಧನಿಯಾ ಪುಡಿ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಸೊ ಇದಾದಮೇಲೆ ನೆಕ್ಸ್ಟು ನಾವು ರುಬ್ಕೊಂಡಿರೋ ಮಸಾಲೆನ ಈ ಕುಕ್ಕರಲ್ಲಿ ಹಾಕೋಣ.
ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದರಲ್ಲಿ ನೀರು ಹಾಕೋಣ. ಈ ಜಾರೆ ತೊಳೆದ್ಬಿಟ್ಟು ಅದರಲ್ಲಿ ನೀರು ಹಾಕೋಣ. ನಿಮಗೇನು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ನೀವಿನ್ನೂ ಸ್ವಲ್ಪ ನೀರನ್ನು ಇದರಲ್ಲಿ ಹಾಕೋಬೋದು. ಅದು ಸ್ವಲ್ಪ ಬಾಯ್ಲಿಗೆ ಬಂದಿದೆ. ಇವಾಗ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಒಂದು 4 ವಿಷಲ್ ಕೂಗಿಸ್ಬೇಕು. ಸೊ 4 ವಿಷಲ್ ಆಗಿದೆ. ಈಗ ನಾವು ಮಾಡಿರೋ ರೆಸಿಪಿ ಗ್ರೇವಿ ಹೇಗಿದೆ ಅಂತ ನೋಡೋಣ. ಸೊ ನೋಡ್ಬೋದು, ಸ್ಟೀಮ್ ಎಲ್ಲ ಬರ್ತಿದೆ, ಘಮ ಘಮ ಅಂತ ವಾಸನೆ ಇದೆ. ಇಲ್ಲೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಮೇಲೆ ತೇಲಾಡ್ತಿದೆ. ನೀವು ಎಣ್ಣೆ ಬಿಟ್ಕೊಂಬೇಡಿ, ಸಾಕು. ಸೊ ಈ ಗ್ರೇವಿನ ನೀವು ರೈಸು, ಚಪಾತಿ, ಮುದ್ದೆ ಜೊತೆ ಟೇಸ್ಟ್ ಮಾಡ್ಬೋದು. ಸರಿ, ನಾವು ಅನ್ನ ಜೊತೆ ಟೇಸ್ಟ್ ಮಾಡಿ ಸಖತ್ತಾಗಿದೆ ಅಂತ ನಮ್ಮ ಮನೇಲಿ ಎಲ್ಲರೂ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನೀವು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ಹೇಗೆ ಅನಿಸಿದೆ. ಸೊ ಈ ಥರನೇ ವಿಡಿಯೋ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಬೆಲ್ ಐಕನ್ ಆನ್ ಮಾಡಿ. ಥ್ಯಾಂಕ್ ಯು.